ಆಗರ ಗ್ರಾಮ ಪಂಚಾಯಿತಿಯ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಸಭೆಯಲ್ಲಿ ಲತಾ ಮಂಜುನಾಥ್ ರವರು ಸಭೆಗೆ ಬಂದ ಗ್ರಾಮಸ್ಥರಿಗೆ ಅವರ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸಿ ಅವರ ಕುಂದುಕೊರತೆಗಳನ್ನು ನಿವಾರಿಸುವುದಾಗಿ ಭರವಸೆ ನೀಡಿದರು. ನಾನು 2020 ನಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ಮಾಡಿದಂತ ಒಂದು ಸಭೆಯಲ್ಲೂ ಕೂಡ ಈ ಒಂದು ಚರ್ಚೆ ಮಾಡಿದ್ದೀನಿ. ಆದರೆ ತದನಂತರದಲ್ಲೂ ಕೂಡ ಈ ಒಂದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಹೋಗಿ ನೀವು ಒಳಚರಂಡಿ ವ್ಯವಸ್ಥೆ ಮಾಡಿದಿರ ಅಂತಂದ್ರೆ ಹಾಗಾದ್ರೆ ನಮ್ಮಲ್ಲಿ ಇರುವಂತ ಜನಗಳಿಗೆ ಏನು ಬೆಲೆ ಇದೆ? ಹಾಗಾದ್ರೆ ಪಂಚಾಯತಿಗೆ ಬಂದು ದಯವಿಟ್ಟು ಮಾಹಿತಿ ತಗೊಳ್ಳಿ ಯಾಕೆ ಮಾಡಿಲ್ಲ ಅಂತ. ಆಮೇಲೆ ಯಾವುದೇ ಕಾಮಗಾರಿಗಳು ನಡಿಬೇಕಾದ್ರೂ ಅದು ಸದಸ್ಯರ ಗಮನಕ್ಕೆ ಬಂದಿರುತ್ತೆ, ಸದಸ್ಯರೇ ಮಾಡಿರ್ತಾರೆ ಸರ್, ನಾವು ಪರ್ಸನಲ್ ಆಗಿ ಮಾಡಿರಲ್ಲ. ನನ್ನ ಪೀರಿಯಡ್ ಆಗಸ್ಟ್ ಇಂದ ನೀವು ಏನು ಬೇಕಾದ್ರೂ ಕೇಳ್ಬೋದು, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇದರ ಜೊತೆಗೆ ಎಲ್ಲ ಗ್ರಾಮಸ್ಥರಿಗೆ ಉಪಯೋಗ ಆಗುವಂತಹ ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರಿ ಅಧಿಕಾರಿಗಳಿಂದ ಮಾಹಿತಿ ತಿಳಿಸಿಕೊಟ್ಟರು. ನಮ್ಮ ಪಂಚಾಯತಿಗೆ ಎಷ್ಟು ಕಲೆಕ್ಷನ್ ಆಗಿದೆ, ಕಂದಾಯ ಕಲೆಕ್ಷನ್ ಆಗಿದೆ, ಇನ್ನು ಎಷ್ಟು ಬಾಕಿ ಇದೆ, ಕಾಮಗಾರಿಗಳಿಗೆ ಇಲ್ಲ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ, ದಯಮಾಡಿ ತಿಳಿಸ್ಕೊಡಕ್ಕೆ ಜನಗಳಿಗೆ. ನಾವು ವಸೂಲಿ ಮಾಡ್ತಾ ಇರೋದು ಒಂದು ವರ್ಷಕ್ಕೆ 2,81,32,407 ಅವೆರಡು ಸೇರ್ಕೊಂಡ್ರೆ ಟೋಟಲ್ 6 ಕೋಟಿ ಚಿಲ್ಲರೆ ನಮ್ಮದು ತೆರಿಗೆ ಟೋಟಲ್ ನಮ್ಮದು ಬಾಕಿ ಇದೆ. ನಾವು ಕಾಮಗಾರಿ ಏನೇ ಇದ್ರೂ ಸಹ ನಾವು ಈ ಒಂದು ವರ್ಷಕ್ಕೆ ನಾವು ಕಾಮಗಾರಿಯ ಕ್ರಿಯಾ ಯೋಜನೆ ಅಂತ ಮಾಡಿದ್ರೆ ಮಾರ್ಚ್ 31ವರೆಗೂ ಅದನ್ನು ಬರೆಸ್ತಾ ಇರ್ತೀವಿ. ಈಗ ಕಾಮಗಾರಿ ಆಕ್ಷನ್ ಪ್ಲಾನ್ ಮಾಡಿದ್ಮೇಲೆ ಈಗ ವಾರ್ಡ್ ಸಭೆಯಲ್ಲಿ ಆಯ್ಕೆಯಾಗ ವಾರ್ಡ್ ಸಭೆ, ಗ್ರಾಮ ಸಭೆ, ಸಾಮಾನ್ಯ ಸಭೆ ಇದೆಲ್ಲ ಮಾಡಿದ್ಮೇಲೆ ನಾವು ಸಾಮಾನ್ಯ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡು ಒಂದು ಅಮೌಂಟ್ ಫಿಕ್ಸ್ ಮಾಡ್ಕೊತೀವಿ. ನಾವಿಲ್ಲಿ ಹಾಕೊಂಡಿದ್ದೀವಿ ತೆರಿಗೆಗಳಿಂದ ಅಂತ 2,81,00,000 ಅಂತ ಹೇಳ್ಕೊಂಡು ಆ ಅಮೌಂಟ್ ಫಿಕ್ಸ್ ಮಾಡಿಕೊಂಡು ಅದ್ರ ತಕ್ಕನಂಗೆ ನಾವು ಕಾಮಗಾರಿಯ ಕ್ರಿಯೋಜನೆ ತಯಾರಿಸಿ ನಾವು ಬರೆಸ್ತೀವಿ. ಲತಾ ಮಂಜುನಾಥ್ ರವರು ಅಧ್ಯಕ್ಷರಾಗಿ ಇವರ ಅವಧಿಯಲ್ಲಿ ಇದುವರೆಗೂ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಂಡು ಗ್ರಾಮ ಸಭೆಯ ಜನರಲ್ಲಿ ಯಶಸ್ವಿ ಅಧ್ಯಕ್ಷರಾಗಿ ಹೆಸರು ಮಾಡಿರುವ ಲತಾ ಮಂಜುನಾಥ್ ರವರಿಗೆ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಅಭಿನಂದನೆಗಳನ್ನು ತಿಳಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೆಯಿಂದ ನಾಗರಿಕರಿಗೆ ಆಗಿರುವಂತಹ ಉತ್ತಮ ಸೌಲಭ್ಯಗಳನ್ನು ನಾನು ಶ್ಲಾಘನೆ ಮಾಡೋದು ನನ್ನ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಆಗ್ರಾ ಕ್ರಾಸ್ನಲ್ಲಿ ವಾರಕ್ಕೆ 3-4 ಡೆಡ್ ಬಾಡಿಗಳನ್ನು ನಾವು ಎತ್ತಾ ಇದ್ವಿ. ಆ ಬಾಡಿಗಳನ್ನ ಎತ್ತಬೇಕಾದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು, ನನ್ನ ಸಿಬ್ಬಂದಿಗಳು ಬಹಳ ವ್ಯಥೆ ಪಡ್ತಾ ಇದ್ವಿ. ಅವ್ಯವಸ್ಥಿತ ಒಂದು ರಸ್ತೆಗಳು, ಡೈರೆಕ್ಟ್ ಆಗಿ ಕನಕಪುರ ರೋಡ್ ಟರ್ನ್ ಆಗುತ್ತೆ, ಹೀಗಾಗುತ್ತೆ. ಜೊತೆಗೆ ನಾನು ಪ್ರಥಮ ಸಭೆ ಅನ್ಸುತ್ತೆ ಮೇಡಮ್ ಅವ್ರಿಗೆ, ನಾನು ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ, ನಾನು ಸದಸ್ಯರಿಗೆ ಕೇಳ್ಕೊಂಡಿದ್ದೆ, ಮುಂದೊಂದು ದಿನ ನಿಮ್ಮ ತಾತ್ಕುಣಿ ಭಾಗ ಈ ಆಗ್ರಾ ಪಂಚಾಯತಿಯ ಗ್ರಾಮದ ನಾಗರಿಕರೇ ಸಾವಿಗೀಡಾಗ್ಬೋದು ನೋಡಿ, ದಯವಿಟ್ಟು ನೀವೆಲ್ಲರೂ ಮನಸ್ಸು ಮಾಡಿ ನನ್ನ ಒಂದು ಸಲಹೆ, ಪೊಲೀಸ್ ಇಲಾಖೆಯ ಸಲಹೆಗಳನ್ನ ತಗೊಳ್ಳಿ, ಒಂದು ರೋಡನ್ನು ಕ್ಲೋಸ್ ಮಾಡೋಣ ಅಂತ ಹೇಳಿದೆ. ಆಯ್ತು ಸರ್, ಅದನ್ನು ನಾವು ಮನವಿ ಮಾಡ್ತೀವಿ ಅಂದ್ರು. ಅಚಾನಕ್ ಅದೇನೋ ದುರಾದೃಷ್ಟವೋ ಹೇಳಿ ಒಂದು 5 ದಿನಗಳಲ್ಲೇ ಕೂಡ ಇದೇ ನಮ್ಮ ತಾತ್ಕುಣಿಯ ಮುನಿವೆಂಕಟಪ್ಪ ಮತ್ತೆ ರತ್ನಮ್ಮ ಹೋಗ್ಬೇಕಾದ್ರೆ ಸ್ಪಾಟ್ ಆಯ್ತು. ಗಂಡ ಹೆಂಡತಿ ಸ್ಪಾಟ್ ಆದ್ರು. ನಾನು ಹೇಳಿದೆ, ಆಗ ಎಲ್ಲರೂ ಕೂಡ ಅಧ್ಯಕ್ಷರಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಸಹಮತ ಕೊಟ್ಟು ಆ ಅಧ್ಯಕ್ಷರ ಪತಿ ಮಂಜುನಾಥ್ ಮತ್ತು ಕೆಲವೊಂದೆಲ್ಲ ಅಧಿಕಾರಿಗಳು, ಒಂದು ಸದಸ್ಯರು ಅವರೇ ಖುದ್ದು ನಿಂತು ನಾನೇನ್ ಸಜೆಸ್ಟ್ ಮಾಡಿದೆ ಆ ಒಂದು ರೋಡ್ ಡಿವೈಡರ್ನ ಬ್ಲಾಕ್ ಮಾಡಿದ್ರು. ಆ ಬ್ಲಾಕ್ ಆದಾಗ್ಲಿಂದ ಇದುವರೆಗೂ ಅಲ್ಲೊಂದು ಸಾವಾಗ್ಲಿಲ್ಲ. ಸೊ ಅದಕ್ಕೆ ಕಾರಣ ನಿಜವಾಗ್ಲೂ ಎಲ್ಲರೂ ಕೂಡ ಕ್ಲಾಪ್ಸ್ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವು ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಶ್ಲಾಘನೆ ಮಾಡುತ್ತೆ. ಅಂದ್ರೆ ಕೆಲಸ ಮಾಡಕ್ಕೆ ಹೊರಟಾಗ ನಾವು ನಾಗರಿಕರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಮಾಡಬೇಕು. ಮತ್ತೆ ನಾನೊಂದು ಕೆಲವೊಂದು ಮನವಿ ಮಾಡಿದ್ದೆ, ನಾವು ರೌಂಡ್ಸ್ ಹೋಗ್ಬೇಕಾದ್ರೆ, ಒಡೆರಳ್ಳಿಗೆ ಹೋಗ್ಬೇಕಾದ್ರೆ ಕಾರ್ ಗತ್ತಲು, ಸಂಜೆ ಆಯ್ತು ಅಂದ್ರೆ ತುಂಬಾ ಕತ್ತಲಿದೆ, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಬೆಂಗಳೂರಿಗೆ ಡ್ಯೂಟಿಗೆ ಹೋಗಿರ್ತಾರೆ, ಇಲ್ಲಿಂದ ಹೋಗ್ತಾರೆ. ಸೊ ಅದೊಂದು ಲೈಟಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಇವಾಗ ಅದು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅದಕ್ಕೂ ಕೂಡ ನಾಗರಿಕರ ಪರವಾಗಿ ನಾನೊಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇನೆ. ಪಂಚಾಯತಿ ವ್ಯಾಪ್ತಿನಲ್ಲಿ ಒಳಗಡೆ ಓಡಾಡಬೇಕಾದ್ರೂ ಅವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಲ್ಲೇ ಕಸದ ರಾಶಿಗಳನ್ನ ಸುರಿದುಬಿಟ್ಟು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಕಂಪ್ಲೇಂಟ್ ಕೊಡ್ತೀನಿ ಸರ್. ನಮಗೆ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಸಹಕರಿಸಿದಂತಹ ಗ್ರಾಮಸ್ಥರಿಗೆ, ಸದಸ್ಯರಿಗೆ ಹಾಗೂ ಎಸ್ ಸೋಮಶೇಖರ್ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಪಂಚಾಯತಿ ಅಂದಿದ ತಕ್ಷಣ ಅಧ್ಯಕ್ಷರೇ ಹೊಣೆ ಅಲ್ಲ, ಅದರ ಸುತ್ತ ಎಷ್ಟೋ ಇಲಾಖೆಗಳು ಕೆಲಸ ಮಾಡ್ತಾ ಇರುತ್ತೆ. ಅವುಗಳ ಜವಾಬ್ದಾರಿ ಏನು ಅಂತ ತಮಗೆ ತಿಳಿಸ್ಬೇಕಾಗಿತ್ತು. ಎಷ್ಟೋ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿಲ್ಲ, ಅದು ನನಗೆ ಬೇಜಾರಿನ ಸಂಗತಿ.
ತಮಗೆ ಅದರ ಬಗ್ಗೆ ಯಾವುದಾದ್ರೂ ಇಲಾಖೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆ ಇಲಾಖೆಗಳಿಂದ ಬೇಕಾದ ಮಾಹಿತಿಗಳನ್ನ ತಮಗೆ ಒದಗಿಸಿಕೊಡ್ತೇನೆ. ಮತ್ತೆ ಇಷ್ಟೊತ್ತು ಆಯವ್ಯಯಗಳನ್ನ ಓದಿದ್ರು. ಮುಂದೆ ನಮ್ಮ ಬಜೆಟ್ ಹಿಂದೆನೇ ಈ ಗ್ರಾಮ ಸಭೆಯ ನಂತರ ಆಕ್ಷನ್ ಪ್ಲಾನ್ ನಡೆಯುತ್ತೆ. ಗ್ರಾಮಸ್ಥರ ಯಾವುದೇ ಕುಂದುಕೊರತೆಗಳಿದ್ರು ಪಂಚಾಯಿತಿ ಕಚೇರಿಗೆ ತಂದುಕೊಡಿ. ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬ ಆದ್ಯತೆ ಇರುತ್ತೆ ಅದನ್ನು ತಗೊಂಡು ಕೆಲಸ ಮಾಡಿಸ್ತೇವೆ ನಾವು. ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ. ಎಲ್ಲ ಇಲಾಖೆಯಿಂದ ಬಂದಿರೋ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾವು ಏನೇ ಅಗರ ಗ್ರಾಮ ಪಂಚಾಯಿತಿಲಿ ಎಲ್ಲಿವರೆಗೆ ಕೆಲಸ ಮಾಡಿದರೆ 30 ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಏನಾದರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನು ತನ್ನಿ. ಅವರು ಪಂಚಾಯಿತಿನಲ್ಲಿ ಡಿಸ್ಕಸ್ ಮಾಡ್ತಾರೆ, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವುದು ಎಮರ್ಜೆನ್ಸಿ ಇದೆ ಅಂತ ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ಕುಂದುಕೊರತೆಗಳು ಕಡಿಮೆನೇ ಇತ್ತು. ಆಲ್ಮೋಸ್ಟ್ ಎಲ್ಲ ಕುಂದುಕೊರತೆಗಳ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಸಣ್ಣ ಪುಟ್ಟ ಇದೆ, ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಹಿಂದೆನೇ ಗ್ರಾಮ ಸಭೆ ಹಿಂದೆನೇ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ. ಕಾಮಗಾರಿಗಳನ್ನ ತುರ್ತಾಗಿ ಯಾವುದ್ಯಾವುದು ನಡೆಸಬೇಕು ಅಂತ ಏನಾದರೂ ಕಂಪ್ಲೇಂಟ್ಸ್ ಬಂದಿದ್ದರೆ ಅದನ್ನೆಲ್ಲ ಸದಸ್ಯರ ಮೂಲಕ ಮಾಹಿತಿ ತೊಗೊಂಡು ಅಟೆಂಡ್ ಮಾಡ್ತೀವಿ. ಹಿಂದಿನ ಗ್ರಾಮ ಸಭೆಯಲ್ಲಿ ಏನು ನ್ಯೂನ್ಯತೆಗಳಿತ್ತು ಅಂತ ನಮಗೆಲ್ಲ ಮಾಹಿತಿ ಇದೆ. ಎಷ್ಟೋ ಹಗರಣಗಳು ನಡೆದಿತ್ತು ಅಂತ ಇದೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ. ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು. ಅದಕ್ಕೆ ನನ್ನ ಪೀರಿಯಡಲ್ಲಿ ನಾನು ಯಾವಾಗ ಪದೇ ಪದೇ ನನ್ನ ಪೀರಿಯಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮದು ಒಂದು ಓಪನ್ ಬುಕ್ ಥರ. ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧ. ಅದಕ್ಕೆ ನನ್ನ ಅವಧಿ ಅಂತ ನಾನು ಪುನರಚನೆ ಮಾಡಿದ್ದೇನೆ. ಲೋಕಾಯುಕ್ತರೇ ಬಂದು ರೇಡ್ ಮಾಡಿಬಿಟ್ಟು ಅವರೇ ಎಲ್ಲನೂ ಇದನ್ನು ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಸರ್. ಖುದ್ದಾಗಿ ಅವರೇ ಖುದ್ದಾಗಿ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ನಾನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಆದರೆ ದಾಖಲಾತಿಗಳು ಅವ್ರು ಏನೇನು ಕೇಳ್ತಿದ್ದಾರೋ ಅದಕ್ಕೆ ಮಾಹಿತಿ ಒದಗಿಸೋದು ನಾವು ಮಾಡ್ತಾ ಇದ್ದೀವಿ. ಏನಾದರೂ ಅಭಿವೃದ್ಧಿ ಅಗರ ಪಂಚಾಯತಿನಲ್ಲಿ ಆಗಿದೆ ಅಂತಂದರೆ ಶಾರ್ಟ್ ಟೈಮ್ ಇತ್ತು ಸರ್. ನನಗೆ ನಾನು ಬಂದು 13-14 ತಿಂಗಳೇನೋ ಆಗ್ತಾಯಿದ್ದೆ. ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೆ ನಾನು. ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳು ನಡೆದಿರೋದು. ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಅವರು ಕೊಟ್ಟಿದ್ದಾರೆ. ಮೊದಲು 1.5 ಕೋಟಿನೇನೋ ಕೊಟ್ಟಿದ್ದರು, ಮತ್ತೆ ನನ್ನ ಪೀರಿಯಡಲ್ಲಿ 3.5 ಕೋಟಿವರೆಗೂ ಕೊಟ್ಟಿದ್ದಾರೆ. ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ಮಟ್ಟದಲ್ಲಿ ಏನು ನಡೀತಿದೆಯೋ ಅದೆಲ್ಲ ಎಸ್ ಟಿ ಸೋಮಶೇಖರಣ್ಣನವರ ಅನುದಾನದಲ್ಲಿ ನಡೀತಿದೆ. ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಪಂಚಾಯತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ PDO ರವಿಕುಮಾರ್ ಅವರು ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ. ನನ್ನ 30 ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು. ಅದು ನೀವು ಹೇಳ್ತಿದ್ದೀರಾ, ನನಗದೇನು ಸಮಾಧಾನ ತಂದಿಲ್ಲ ಸರ್. ಶಾರ್ಟ್ ಟೈಮ್ ಆಯಿತು, ಇನ್ನೂ ಕೆಲಸಗಳು ಮಾಡ್ಬೋದು. ಬೇಜಾನ್ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ. ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಬೇಸರ ಇದೆ ಅಷ್ಟೇ. ಮುಂದಿಂದೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸರ್. ಸದ್ಯಕ್ಕೆ ಅಧಿಕಾರ ಇದೆ. ಆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಜನರಿಗೆ ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸ್ಬೇಕೋ ಅದರ ಗಮನದಲ್ಲಿ ಮಾತ್ರ ಇದ್ದೀನಿ.